ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಹಯೋಗದಲ್ಲಿ 3ನೇ ವರ್ಷದ ಶ್ರೀರಾಮೋತ್ಸವ ಮತ್ತು ಶ್ರೀರಾಮ ಶೋಭಾಯಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಇದೇ ಮೇ 25ರಂದು ಭಾನುವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಹಯೋಗದಲ್ಲಿ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಹಿಂದೂ ಸಂಘಟನೆಗಳ ಮುಖಂಡರುಗಳು ತಿಳಿಸಿದರು. ಸಿಕ್ಕಲ್ ರಾಮಚಂದ್ರೇಗೌಡರ ಸ್ವಗೃಹ ಸಿಕ್ಕಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಿಳಿಸಿದರು. ಈ ಶ್ರೀರಾಮೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕೆಂದು ತಿಳಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡದ ಸಿಕ್ಕಲ್ ರಾಮಚಂದ್ರೇಗೌಡರು, ಕಾಶ್ಮೀರಕ್ಕೆ ಬಂದಿರುವ ಪ್ರವಾಸಿಗರನ್ನು ಉಗ್ರರು ಗುಂಡಿಕ್ಕಿ ಹತ್ಯೆ ಮಾಡಿರುವುದಕ್ಕೆ ಮೋದಿ ಸರ್ಕಾರ ತಕ್ಕ ಪಾಠ ಕಲಿಸಿದೆ, ಆಪರೇಷನ್ ಸಿಂಧೂರ ಪ್ರಾರಂಭಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ರಾಮೋತ್ಸವವನ್ನು ಹನುಮಂತಪುರ ಗೇಟ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ಬಂದು ಶಿಡ್ಲಘಟ್ಟ ನಗರದ ಸಲ್ಲಾಪುರಮ್ಮ ದೇವಾಲಯದ ಹತ್ತಿರ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಈ ರಾಮೋತ್ಸವವನ್ನು ನಿರ್ಮಲಾನಂದ ಸ್ವಾಮೀಜಿ ಅಥವಾ ಮಂಗಳಾನಂದ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿಂದೂ ಕಾರ್ಯಕರ್ತ ಸೂಲಿಬೆಲೆ ಚಕ್ರವರ್ತಿ ಸಹ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್ ಸಹ ಭಾಗವಹಿಸಲಿದ್ದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಉಳಿದ ಕ್ಷೇತ್ರಗಳಿಂದಲೂ ಸಹ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು, ಬಿಜೆಪಿ ಮುಖಂಡರಾದ ಕಮದಳ್ಳಿ ಸುರೇಂದ್ರಗೌಡ, ನರೇಶ್, ನಗರಸಭೆ ಸದಸ್ಯರಾದ ನಾರಾಯಣ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಚೆಲುವರಾಜ್, ಬಜರಂಗ ದಳದ ತಾಲೂಕು ಸಂಯೋಜಕ ವೆಂಕೋಬ್ರಾವ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗ ದಳದ ಜಿಲ್ಲಾ ಸಂಯೋಜಕ ಅಮರೇಶ್, ಹಿಂದೂ ಪರಿಷತ್ ತಾಲೂಕು ಸಹ ಕಾರ್ಯದರ್ಶಿ ಶ್ರೀನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಚಿಂತಾಮಣಿ. ಪಕ್ಷಾತೀತವಾಗಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟದಲ್ಲಿ 3ನೇ ವರ್ಷದ ಶ್ರೀರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣವೂ ಇದೆ. ಏನು ಕಾಶ್ಮೀರ ನಮಗೆ ಇವತ್ತು ಆರ್ಟಿಕಲ್ 370 ತೆಗೆದಾದ್ಮೇಲೆ ಯಾರೆಲ್ಲ ವಿದೇಶಗಳಿಗೆ ಹೋಗ್ತಾ ಇದ್ರು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ರು, ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗೋಕ್ಕೆ ಶುರುವಾಗಿತ್ತು. ತುಂಬ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹಾಲಿಡೇ ಬಂದ ಮೇಲೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಫ್ಯಾಕ್ಟ್ರಿ ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನ ಕಳಿಸಿ ಆ ಉಗ್ರರಿಗೆ ಹಿಂದೂನ ಮುಸ್ಲಿಮ ಅಂತ ಅವನ್ನೆಲ್ಲ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ. ಅವ್ರು ಹೇಳ್ತಾರೆ, ಹೆಂಡತಿನ ಮಗುನ ಪಕ್ಕಕ್ಕೆ ಕೂರಿಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಒಡೆದು ಆ ರಕ್ತಪಾತ ಹೆಂಡತಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ಜುಮ್ ಅಂತ ಇದೆ. ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಭಾರತ ಉಳಿದಿರುತ್ತದೆ ಹಿಂದುತ್ವ ಆಧಾರದ ಮೇಲೆ, ಸನಾತನ ಧರ್ಮದ ಮೇಲೆ. ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ. ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ, ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹೊಡಿತಾರೆ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ನಮಗೆಲ್ಲ ಈಗ ಮೈ ಜುಮ್ ಅಂತ ಇದೆ. ಮಕ್ಕಳು ಮುಂದೆ ಅವ್ರನ್ನ ಹೊಡೆದು ಹೆಣ್ಮಕ್ಳಿಗೆ
ಕುಂಕುಮ ಹರಿಸ್ತಾರೆ. ಆ ಕುಂಕುಮ ಹರಿಸಿರೋದು ಅವ್ರು ಕುಂಕುಮ ಹರಿಸಿದ್ದು 26 ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ತಯಾರಿಕೆ ಮಾಡ್ತಕ್ಕಂಥ ಸ್ಥಳಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ. ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ, ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಅದು ದೊಡ್ಡ ವಿಷಯ ಆಗಿದೆ. ಇವತ್ತು ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು. ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದ್ದಾರೆ, ಇಷ್ಟೊಂದು ಹೇಳ್ತಾರೆ, ಯಾರು ತಲೆಗೆ ಹೋಗ್ತಾ ಇರಲಿಲ್ಲ. ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೇಲಿ ಯಾರನ್ನು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿತ್ತು. ಇವತ್ತು ತಕ್ಕ ಪಾಠ ಈ ಉಗ್ಗರು ಕಲಿಸಿದ್ದಾರೆ. ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಕಾಶ್ಮೀರದಲ್ಲಾಗಿದೆ, ನಾಳೆ ಇಡೀ ನಮ್ಮ ಭಾರತದಲ್ಲಾಗುತ್ತೆ. ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವರೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದ್ದೀರಾ, ಸಾಕಷ್ಟು ಜಾಗರಣೆ ಮೂಡಿಸಿ ಇದರಲ್ಲ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮನೆಗೆ ತಲುಪಬೇಕು. ಇವತ್ತು ಏನಾಗಿದೆ, ಏನಾಗಬೇಕು, ಯಾವ ಥರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ 25ನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ, ಹಿಂದುತ್ವ ಗಟ್ಟಿಯಾಗಿದೆ, ಯುವಕರೆಲ್ಲ ಬರಬೇಕು. ಆ ಯುವಕರೆಲ್ಲ ಇವತ್ತು ನೋಡಿ, ಇವತ್ತು ಪಾಕಿಸ್ತಾನದ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲೇ ಇರ್ತಕ್ಕಂಥವರು ಭಯೋತ್ಪಾದಕರು ಇನ್ನೂ ಜಾಸ್ತಿ ಇದ್ದಾರೆ. ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ. ಇವತ್ತು ಲವ್ ಜಿಹಾದ್ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಮಾಡ್ತಾರೆ, ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವರಿಂದನೇ. ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಒಂದೆಲ್ಲ ಮುಟ್ಟು ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದ್ದೀವಿ, ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು. ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮದ 25ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ, ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ 25ನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಾವು 25ನೇ ತಾರೀಕು ದೊಡ್ಡ ಮಟ್ಟಕ್ಕೆ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಮೋದಿಜಿಯವರ ಕೊಡೆಯಾಗಿದೆ. ಮೋದಿಜಿಯವರು ಏನಿವತ್ತು ಅವರಿಗೆ ಎಲ್ಲರೂ ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನಿವತ್ತು ಯುದ್ಧ ಮಾಡೋಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು. ಆ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿ, ಅದ್ರ ಜೊತೆಗೆ ನಮ್ಮ ಯುದ್ಧ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದರೆ, ದೊಡ್ಡ ಮಟ್ಟಕ್ಕೆ ಯುದ್ಧ ನಡೀದೆ ಆದರೆ ಎಲ್ಲ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರಿಕೊಂಡು ರಕ್ತದಾನ ಶಿಬಿರಗಳು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಯಾರಾದರೂ ವಾಲಂಟ್ರಿಯಾಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ, ಯುದ್ಧ ಮಾಡ್ತೀವಿ, ಯುದ್ಧದ ಜೊತೆ ನಿಲ್ತೀವಿ, ಆ ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಕೂಡ ನಾವು ಬೆಂಬಲ ಕೊಡ್ತೀವಿ, ನಾವು ನಿಂತ್ಕೊಂತೀವಿ. ಒಟ್ಟಾರೆ ಈ ಯುದ್ಧ ಇರ್ತಕ್ಕಂಥ ಭಯೋತ್ಪಾದನೆಯನ್ನು ನಿರ್ಮೂಲ ಮಾಡ್ತಕ್ಕಂಥ ಈಗೇನು ಕ್ಷಣ ಬಂದಿದೆ, ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಮನವಿ ಮಾಡ್ಕೋತೀವಿ. ಮುಖ ಕಾಣಿಸಿ ಸರ್, ಮುಖ ಕಾಣಿಸ್ಬಿಟ್ರೆ ಹೇಗೆ? ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.